ನಮಸ್ತೆ ಎಲ್ಲರಿಗೂ. ಇವತ್ತು ನಾವು ಮನೆಯಲ್ಲೇ ಸ್ಫಟಿಕದ ಕಲ್ಲನ್ನು ಯೂಸ್ ಮಾಡಿ ಹೇಗೆ ಸೋಪ್ ಮಾಡೋದು ಅಂತ ನೋಡ್ಕೊಳ್ಳೋಣ. ಅದಕ್ಕೋಸ್ಕರ ನಾನಿವಾಗ 100 ಗ್ರಾಮ್ ಸೋಪ್ ಬೇಸ್ ತಗೊಂಡಿದ್ದೀನಿ. 100 ಗ್ರಾಮ್ ಸೋಪ್ ಬೇಸಿಗೆ ನಾನಿವಾಗ ಸ್ಫಟಿಕದ ಕಲ್ಲು ತಗೊಂಡಿದ್ದೀನಿ. ಇದು ಒಂದು ಅರ್ಧ ಸ್ಪೂನ್ ಆಗೋಷ್ಟಿದ್ರೆ ಸಾಕು. ಪ್ಲಸ್ ಗ್ಲಿಸರಿನು, ಪ್ಲಸ್ ರೋಸ್ ವಾಟರು, ಪ್ಲಸ್ಸು ಕೊಕೊನಟ್ ಆಯಿಲು, ಪ್ಲಸ್ ವಿಟಮಿನ್ ಇ ಕ್ಯಾಪ್ಸೂಲ್ ತಗೊಂಡಿದ್ದೀನಿ. ಪ್ಲಸ್ ಇದು ಎಲೋವಿರಾ ಜ್ಯೂಸು ನಾನು ಮನೆಯಲ್ಲೇ ಮಾಡ್ಕೊಂಡಿರೋ ಜ್ಯೂಸ್ ತಗೊಂಡಿದ್ದೀನಿ. ಈಗ ಈ ಸ್ಫಟಿಕದ ಕಲ್ಲನ್ನು ನಾವು ಕುಟ್ಬಿಟ್ಟು ಪುಡಿ ಮಾಡ್ಕೊಳ್ಳೋಣ. ಪುಡಿ ಮಾಡಿಕೊಂಡು ಇಟ್ಕೊಂಡಿದ್ದೀವಿ. ಇದನ್ನು ತುಂಬ ಕಡೆ ಯೂಸ್ ಮಾಡ್ತಾರೆ. ಈ ಸ್ಫಟಿಕದ ಕಲ್ಲನ್ನು ಈ ಶೇವಿಂಗ್ ಶಾಪಲ್ಲೆಲ್ಲ ಲಾಸ್ಟಲ್ಲಿ ಮಸಾಜಿಗೆಲ್ಲ ಯೂಸ್ ಮಾಡ್ತಾರೆ. ಹಾಗಾಗಿ ಇದ್ರ ತುಂಬ ಬೆನಿಫಿಟ್ಟು ತುಂಬ ಇದೆ. ಓಪನ್ ಪೋರ್ಸ್ನ ಕಡಿಮೆ ಮಾಡ್ತದೆ, ಮತ್ತು ಟೈಟನಿಂಗ್ ಮಾಡ್ತದೆ, ಲೈಟನಿಂಗ್ ಮಾಡ್ತದೆ. ಅದಕ್ಕೋಸ್ಕರ ನಾವು ಸ್ಫಟಿಕದ ಕಲ್ಲಿನ ಪುಡಿ ತಗೊಂಡಿರೋದು. ಇದಕ್ಕೆ ಒಂದು 1/2 ಸ್ಪೂನ್ ತಗೊಂಡ್ರೆ ಸಾಕು, ಜಾಸ್ತಿ ಏನು ಬೇಡ. ಅದನ್ನು ನಾನಿವಾಗ ರೋಸ್ ವಾಟರಲ್ಲಿ ಹಾಕಿ ಮಿಕ್ಸ್ ಮಾಡ್ತೀನಿ. ಏಕೆಂದರೆ ಇದನ್ನು ನೀರಲ್ಲಿ ಹಾಕಿದರೆ ಕರಗುತ್ತೆ. ಹಾಗಾಗಿ ನಾನು ರೋಸ್ ವಾಟರ್ ತಗೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದಾಗ ಅದರಲ್ಲಿ ಫುಲ್ ಅದು ಕರಗುತ್ತೆ. ಪ್ಲಸ್ ನಾನೇನು ಎಲೋವಿರಾ ಜ್ಯೂಸ್ ತಗೊಂಡಿದ್ದೀನಿ ಅದು ಒಂದು 1/2 ಸ್ಪೂನ್ ತಗೋತಾ ಇದ್ದೀನಿ. ತುಂಬ ಹಾಕ್ಕೊಂಡ್ರೆ ಏನಾಗುತ್ತೆ ಅಂತಂದರೆ ಸೋಪು ಹಾರ್ಡ್ನೆಸ್ ಬರಲ್ಲ ಮತ್ತು ನೊರೆ ಬರಲ್ಲ. ಜಸ್ಟ್ ನಾನಿವಾಗ 100 ಗ್ರಾಮ್ ಮಾಡ್ತಿರೋದ್ರಿಂದ ಬೇರೆ ಇಂಗ್ರೀಡಿಯೆಂಟ್ನೆಲ್ಲ ಸ್ವಲ್ಪ ಹಾಕಿದ್ರೇ ಸಾಕು. ಸಪೋಸ್ ನೀವು 10 ಸೋಪ್ ಮಾಡ್ತೀರ ಅನ್ನಿ, ಆವಾಗ ಜಾಸ್ತಿ ತಗೊಳ್ಬೋದು. ನಾನಿವಾಗ ಕಡಿಮೆ ಮಾಡ್ತಾ ಇರೋದ್ರಿಂದ ಎಲ್ಲದನ್ನು ಒಂದು 1/4 ಸ್ಪೂನು, ಅರ್ಧ ಸ್ಪೂನ್ ತಗೊಂಡ್ರೆ ಸಾಕು. ಇದೆಲ್ಲ ತಗೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಎಲ್ಲ ಚೆನ್ನಾಗಿ ಬ್ಲೆಂಡ್ ಆದಮೇಲೆ ನಾವು ಲಾಸ್ಟಲ್ಲಿ ವಿಟಮಿನ್ ಇ ಕ್ಯಾಪ್ಸೂಲ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡೋಣ. ಇದರಿಂದ ಏನು ಬೆನಿಫಿಟ್ ಅಂದರೆ, ನೀವು ರೆಗ್ಯುಲರ್ ಯೂಸ್ ಮಾಡ್ತಾ ಬಂದಾಗ ಓಪನ್ ಪೋರ್ಸ್ ಕಡಿಮೆ ಆಗುತ್ತೆ, ಮತ್ತು ಆ್ಯಂಟಿ ರಿಂಕಲ್ ಥರನೂ ಇದು ವರ್ಕ್ ಮಾಡುತ್ತೆ. ಅಂದರೆ ಈಗ ಸುಕ್ಕುಗಟ್ಟೋದು ಅದನ್ನೆಲ್ಲ ಕಡಿಮೆ ಮಾಡುತ್ತೆ. ಪ್ಲಸ್ ನಿಮಗೆ ಏನಂತಂದರೆ ವೈಟ್ನಿಂಗ್ ಮಾಡುತ್ತೆ ಸ್ಕಿನ್ನ, ಮತ್ತು ಎಕ್ಸೆಸ್ಸು ಈ ಕೂದಲೆಲ್ಲ ಇರುತ್ತಲ್ಲ ಅದ್ರ ಗ್ರೋತ್ನ ಕಡಿಮೆ ಮಾಡುತ್ತೆ. ಇದನ್ನು ರೆಗ್ಯುಲರ್ ಯೂಸ್ ಮಾಡಬೇಕು. ಈ ಸ್ಫಟಿಕದ ಕಲ್ಲನ್ನು ಮನೆಯಲ್ಲೂ ಕೂಡ ತಂದು ಇಟ್ಕೋತಾರೆ, ಏಕೆಂದರೆ ಇದರಿಂದ ಒಳ್ಳೆಯದಾಗ್ತದೆ ಅನ್ನೋ ಒಂದು ನಂಬಿಕೆ ಇದೆ. ಮತ್ತು ಇದನ್ನು ನೀರಿನ ಟ್ಯಾಂಕಲ್ಲೆಲ್ಲ ನೀರು ಕ್ಲೀನ್ ಮಾಡೋಕ್ಕೂ ಕೂಡ ಯೂಸ್ ಮಾಡ್ತಾರೆ. ಲೈಕ್ ಹಲ್ಲು ಹುಳುಕಿದ್ರೆ ಅದನ್ನು ಹಾಕ್ಬಿಟ್ಟು ನೀರಲ್ಲಿ ಬಾಯಲ್ಲಿ ಹಾಕಿ ಗಾಗಲ್ ಮಾಡಿಬಿಟ್ಟು ಆ ಥರನೂ ಯೂಸ್ ಮಾಡ್ತಾರೆ. ಇದರಿಂದ ತುಂಬ ಬೆನಿಫಿಟ್ಸ್ ಇದೆ. ಹಾಗಾಗಿ ನಾನು ಇವತ್ತು ಇದನ್ನು ಇದರಿಂದ ಯೂಸ್ ಮಾಡಿ ಸೋಪ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಈಗ ಇದೆಲ್ಲ ಮಿಶ್ರಣ ಚೆನ್ನಾಗಾಗಿದೆ. ಇವಾಗ ನಾನೇನು ಸೋಪ್ ಬೇಸ್ ತಗೊಂಡಿದ್ದೀನಿ ಅದು ರೆಡಿ ಇದೆ. ಕ್ಯೂಬಾಗಿ ಕಟ್ ಮಾಡ್ಕೊಂಡಿದ್ದೀನಿ, ಬೇಗ ಮೆಲ್ಟ್ ಆಗುತ್ತೆ ಅಂತ. ಈಗ ನೀರು ಬಿಸಿಯಾಗಿದೆ. ನಾವು ಇದನ್ನು ಡಬಲ್ ಬಾಯ್ಲಿಂಗ್ ಮಾಡೋಣ. ಡಬಲ್ ಬಾಯ್ಲಿಂಗ್ ಅಂದರೆ ಬಿಸಿ ನೀರು ಮೇಲೆ ಒಂದು ಪಾತ್ರೆನ ಇಟ್ಟು ಅದರಿಂದ ಮೆಲ್ಟ್ ಮಾಡಬೇಕು. ಡೈರೆಕ್ಟ್ ಸ್ಟವ್ ಮೇಲೆ ಇಡೋಂಗಿಲ್ಲ. ಇದನ್ನು ಡಬಲ್ ಬಾಯ್ಲಿಂಗ್ ಅಂತ ಹೇಳ್ತಾರೆ. ಇದು ಫುಲ್ಲು ಮೆಲ್ಟ್ ಆದಮೇಲೆ ನಾವೇನು ಮಿಶ್ರಣ ಮಾಡ್ಕೊಂಡಿದ್ದೀವಿ ಆ ಮಿಶ್ರಣನ ಇದಕ್ಕೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ನಾವು ಮೋಲ್ಡ್ಗೆ ಹಾಕೋಣ. ನೀವು ಈ ಸೋಪನ್ನು ರೆಗ್ಯುಲರ್ ಯೂಸ್ ಮಾಡ್ತಾ ಬಂದರೆ ನಿಮ್ಮದು ಓಪನ್ ಪೋರ್ಸ್ ಕಡಿಮೆ ಆಗೋದ್ರ ಕೂಡ ಹೇರ್ ಗ್ರೋತ್ ಕೂಡ ನಿಮಗೆ ಕಡಿಮೆ ಆಗುತ್ತೆ. ಪ್ಲಸ್ ಸುಕ್ಕುಗಟ್ಟಿದ್ರೆ ಅದು ಕೂಡ ಕಡಿಮೆ ಆಗುತ್ತೆ, ಮತ್ತು ವೈಟನಿಂಗ್ ಕೂಡ ಕೊಡುತ್ತೆ. ಇದು ಏನು ನಾವು ಸ್ಫಟಿಕದ ಕಲ್ಲು ತಗೊಂಡಿದ್ದೀವಿ ಅದು. ಇದನ್ನು ಶೇವಿಂಗ್ ಶಾಪಲ್ಲೆಲ್ಲ ಶೇವಿಂಗ್ ಮಾಡಾದಮೇಲೆ ತುಂಬ ಹಾರ್ಡ್ನೆಸ್ ಇರುತ್ತಲ್ಲ, ಅದಕ್ಕೋಸ್ಕರ ಡೈರೆಕ್ಟಾಗಿ ನೀರಲ್ಲಿ ಬೇಕಾದರೆ ಅದನ್ನು ಕಲಗಿಸ್ಬಿಟ್ಟು ಹಚ್ಕೊಳ್ಬೋದು. ಇಲ್ಲಾಂದರೆ ನೀರಲ್ಲಿ ಎದ್ಬಿಟ್ಟು ಆ ಕಲ್ಲನ್ನೇ ಬೇಕಾದರೆ ಮಸಾಜ್ ಥರ ಎಲ್ಲ ಯೂಸ್ ಮಾಡ್ತಾರೆ. ನಾವು ಇವಾಗ ಇದನ್ನು ಸೋಪ್ ರೀತಿ ಮಾಡಿಕೊಂಡು ಯೂಸ್ ಮಾಡೋಣ. ಇವಾಗ ಇದು ಮಿಶ್ರಣ ರೆಡಿಯಾಗಿದೆ. ಇದನ್ನು ನಾವು ಮೋಲ್ಡ್ಗೆ ಹಾಕೋಣ. ಮೋಲ್ಡಲ್ಲಿ ಅಂದರೆ ಒಂದು 2-3 ಅವರ್ ನೀವು ಮೋಲ್ಡಲ್ಲೇ ಬಿಟ್ಟರೆ ಇದು ಹಾರ್ಡಾಗುತ್ತೆ. ಹಾರ್ಡಾದಮೇಲೆ ಇದನ್ನು ನಾವು ಅದರಿಂದ ಹೊರಗೆ ತೆಗೆದುಬಿಟ್ಟು ನಾವು ರೆಗ್ಯುಲರ್ ಯೂಸ್ ಮಾಡ್ತಾ ಬರೋಣ. ಇದು ಕಣ್ಣಿಗೆಲ್ಲ ಹೋಗಬಾರ್ದು, ಕಣ್ಣು ಉರಿ ಬರುತ್ತೆ. ಹಾಗಾಗಿ ಕಣ್ಣಿಗೆಲ್ಲ ಅವಾಯ್ಡ್ ಮಾಡಿ. ನಾರ್ಮಲ್ಲಾಗಿ ಫೇಸ್ ವಾಶು ಅಥವಾ ಬಾಡಿ ವಾಶ್ಗೆಲ್ಲ ನೀವು ಇದನ್ನು ಯೂಸ್ ಮಾಡ್ಕೋಬೋದು. 3 ಅವರ್ ಆದಮೇಲೆ ರೆಡಿಯಾಗಿದೆ. ಇದು ನಾನು ರಾ ತಗೊಂಡಿರೋದ್ರಿಂದ ಎಲೋವಿರಾ ಜ್ಯೂಸು ಮೇಲ್ಗಡೆ ಹಾಗೆ ಬಂದಿದೆ. ನೀವು ಸ್ಟೋರ್ ಬಾಟ್ ತಗೊಂಡ್ರೆ ಇನ್ನೂ ಚೆನ್ನಾಗಿ ಬರುತ್ತೆ. ಈಗ ನಮ್ಮದು ಸೋಪು ರೆಡಿಯಾಗಿದೆ. ನಿಮಗೆ ಇನ್ಫಾರ್ಮೇಷನ್ ಇಷ್ಟ ಆಯಿತು ಅಂದರೆ, ನಮ್ಮ ಚಾನಲ್ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟು ನಾನು ಹಾಕೋ ಒಂದು ವೀಡಿಯೋಸ್ದು ನೋಟಿಫಿಕೇಷನ್ ನಿಮಗೆ ಬರುತ್ತೆ.
ಸೊ ಆವಾಗ ನಿಮಗೆ ಈಸಿ ಆಗುತ್ತೆ. ನಾನು ಇನ್ನೂ ವೆರೈಟೀಸ್ ಸೋಪ್ ಮಾಡೋದು, ಕೋಲ್ಡ್ ಪ್ರೋಸೆಸ್ ಸೋಪ್ ಮಾಡೋದೆಲ್ಲ ಹೇಳ್ತೀನಿ. ಕ್ರೀಮು, ಶ್ಯಾಂಪು, ಹೀಗೆ ಇದನ್ನೆಲ್ಲ ಮಾಡೋದು ಹೇಳ್ತೀನಿ. ಇದನ್ನು ಸಬ್ಸ್ಕ್ರೈಬ್ ಮಾಡಿ, ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ನಮ್ಮ ಚಾನಲ್ನ ವಾಚ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್.